ಹರ ಹರ ಶಂಕರ ಜಯ ಜಯ ಶಂಕರ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಆತ್ಮೀಯ ಮಿತ್ರರೇ, ನಿನ್ನೆ ದಿನ ಒಂದು ಪ್ರಕಟಣೆ ಕಾಂಚಿಕಾಮಕೋಟಿ ಶಂಕರಾಚಾರ್ಯರ ಮೂಲಾಂನಾಯ ಪೀಠದಿಂದ ಈಗಿರುವಂತಹ ಸ್ವಾಮಿಗಳಾದಂತಹ ಶಂಕರ ವಿಜಯೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಕೊಟ್ಟಿರುವಂತಹ ಒಂದು ಪ್ರಕಟಣೆ. ತಮ್ಮ ಮುಂದಿನ ಉತ್ತರಾಧಿಕಾರಿಯಾಗಿ ಅವರು ಒಬ್ಬ ಬ್ರಹ್ಮಚಾರಿಯನ್ನು ಸೆಲೆಕ್ಟ್ ಮಾಡಿದ್ದಾರೆ ಅನ್ನುವಂತಹ ಒಂದು ಶುಭ ಸೂಚನೆ ಬಂದಿದೆ. ಆ ಬ್ರಹ್ಮಚಾರಿ ಶ್ರೀ ಗಣೇಶ ಶರ್ಮಾ ದ್ರಾವಿಡ್, ಅನ್ನಾವರಂ ಕ್ಷೇತ್ರದಿಂದ ಬಂದಿರುವಂಥವರು. ಮೂಲತಃ ತಮಿಳುನಾಡಿನಲ್ಲಿ ಕುಂಭಕೋಣಂ ಆ ಪಕ್ಕದಲ್ಲಿ ಅಂತ ಬಂದಿರುವಂಥವರೇ. ಆದರೆ ಈ ಸಮಯದಲ್ಲಿ ಅವರ ಕುಟುಂಬ, ಅವರ ಮಾತೃಪಿತೃಗಳು ಇರುವಂಥದ್ದು ಅನ್ನಾವರ ಕ್ಷೇತ್ರದಲ್ಲಿ. ಪಕ್ಕದಲ್ಲಿರುವಂತಹ ಸರಸ್ವತಿಯ ಕ್ಷೇತ್ರ, ಜ್ಞಾನ ಸರಸ್ವತಿ ಕ್ಷೇತ್ರದಲ್ಲಿ, ತೆಲಂಗಾಣದಲ್ಲಿರುವಂಥ ಜ್ಞಾನ ಸರಸ್ವತಿ ಕ್ಷೇತ್ರದಲ್ಲಿ ಸರಸ್ವತಿಗೆ ಸೇವೆ ಮಾಡ್ತಿರುವಂತಹ ಈ ಬ್ರಹ್ಮಚಾರಿ, ಅವರ ಪೂರ್ಣ ಹೆಸರು ಹೀಗಿದೆ: ಸತ್ಯ ವೆಂಕಟ ಸೂರ್ಯ ಸುಬ್ರಹ್ಮಣ್ಯ ಗಣೇಶ ಶರ್ಮಾ ದ್ರಾವಿಡ್ ಅನ್ನುವಂಥದ್ದು ಅವರ ಹೆಸರಾಗಿದೆ. ನೋಡಿ ಎಷ್ಟು ಅದ್ಭುತವಾಗಿದೆ. ಆದಿಶಂಕರಾಚಾರ್ಯರು ಶರ್ಮದ ಸ್ಥಾಪನೆಯನ್ನು ಮಾಡಿದರು. ಈ ಶರ್ಮದ ಸ್ಥಾಪನೆ ಅವರು ಏನು ಮಾಡಿದರು, ಆ ಎಲ್ಲ ದೇವತಾ ಸ್ವರೂಪಗಳು ಇವರಲ್ಲಿ ಇದೆ, ಅವರೆಲ್ಲರ ಆಶೀರ್ವಾದ ಇವರಲ್ಲಿ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ. ನೋಡಿ, ವೆಂಕಟ ಅಂತ ಹೇಳುವಾಗ ವಿಷ್ಣು ವೈಷ್ಣವಾದ ಇದೆ, ಸೂರ್ಯ ಸೌರ ಅದರಲ್ಲಿದೆ, ಸುಬ್ರಹ್ಮಣ್ಯ ಅಲ್ಲಿ ಕೌಮಾರ ಇದೆ, ಗಣೇಶ ಅಲ್ಲಿ ಗಾಣಪತ್ಯ ಇದೆ, ಇನ್ನು ಸತ್ಯ, ಸತ್ಯಂ ಶಿವಂ ಸುಂದರಂ ಅಂತೀವಿ. ಆ ಸತ್ಯದ ಹೆಸರಲ್ಲಿ ಶಿವ ಸತಿ ಪಾರ್ವತಿ ಇಬ್ಬರು ಸೇರಿ ಇರುವಂಥದ್ದು ನಾವು ನೋಡ್ಬೋದು. ಆ ರೀತಿಯಲ್ಲಿ ಆ ಶರ್ಮದ ದೇವತೆಗಳ ಸಂಪೂರ್ಣ ಆಶೀರ್ವಾದ ಕೊಂಡಿರುವಂತಹ ಈ ಬ್ರಹ್ಮಚಾರಿ ಗಣೇಶ ಶರ್ಮಾ ಅವರು ಸಲಕ್ಷಣವಾಗಿ ಋಗ್ವೇದ ಅಧ್ಯಯನ ಮಾಡಿ ಋಗ್ವೇದ ಗಣಾಂತರವನ್ನು ಮುಗಿಸಿ ಗಣಪಾಠಿಗಳಾಗಿದ್ದಾರೆ. ಋಗ್ವೇದ ಅಷ್ಟೇ ಅಲ್ಲದೆ ಸಾಮಾನ್ಯವಾಗಿ ಕಾಂಚಿಕಾಮಕೋಟಿ ಮಠಕ್ಕೆ ಯಾರು ಸನ್ಯಾಸ ಸ್ವೀಕರಣೆ ಮಾಡಿ ಅಲ್ಲಿನ ಪೀಠಾಧೀಶ್ವರರಾಗಬೇಕು, ಅವರು ಋಗ್ವೇದ ಅಧ್ಯಯನ ಮಾಡಿದವರಾಗಿರಬೇಕು ಅನ್ನುವಂಥದ್ದು ಅದಕ್ಕಿರುವಂತಹ ಒಂದು ಕ್ರೈಟೀರಿಯಾ. ಆದರೆ ಋಗ್ವೇದ ಅಷ್ಟೇ ಅಲ್ಲದೆ ಈಗಿನ ಸ್ವಾಮಿಗಳು ಯಾರು ಗಣೇಶ ಶರ್ಮಾ ಅವರು ಬರ್ತಾ ಇದ್ದಾರೆ, ಅವರು ಋಗ್ವೇದ ಜೊತೆಯಲ್ಲಿ ಯಜುರ್ವೇದ ಸಾಮವೇದ ಎರಡು ವೇದಗಳನ್ನು ಕೂಡ, ತ್ರೈ ಅಂತೀವಿ, ಮೂರು ವೇದಗಳು ಪ್ರಧಾನ ಅಥವಾ ಇದಕ್ಕೆ ಒಳಗೆ ಸೇರಿರುವಂಥದ್ದು. ಹಾಗಾಗಿ ಈ ಋಗ್ಯಜು ಸಾಮ ಈ ತ್ರಿವೇದಗಳನ್ನು ಕೂಡ ಸಂಪೂರ್ಣವಾಗಿ ಅಧ್ಯಯನ ಮಾಡಿರುವಂತಹ ತ್ರಿವೇದಿ ಆಗ್ತಾರೆ. ಜೊತೆಯಲ್ಲಿ ಮುಖ್ಯವಾದಂತಹ ಷಡಂಗಗಳು, ವೇದಾಂಗಗಳು, ಆ 6 ಅಂಗಗಳಲ್ಲೂ ಪ್ರವೀಣರು. ಜೊತೆಯಲ್ಲಿ ದಸೋಪನಿಷತ್, ಈ ಶಂಕರ ಪರಂಪರೆ, ಅದ್ವೈತ ಪರಂಪರಕ್ಕೆ ಮುಖ್ಯವಾಗಿ ಇರುವಂತಹ ಪ್ರಮಾಣ ಗ್ರಂಥಗಳು, ಪ್ರಸ್ಥಾನತ್ರಯ, ಅದರ ಭಾಷ್ಯ ಶಂಕರರು ಮಾಡಿರುವಂಥದ್ದು. ಪ್ರಸ್ಥಾನತ್ರಯದಲ್ಲಿ ಶ್ರುತಿ ಪ್ರಸ್ಥಾನವಾಗಿ ದಸೋಪನಿಷತ್ ಆಗುತ್ತೆ. ಆ ದಸೋಪನಿಷತ್ತನ್ನು ಕೂಡ ಅವರು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಈಗ ಉಳಿದ ಶಾಸ್ತ್ರ ಪಾಠಗಳನ್ನು ಕೂಡ ಕಾಂಚಿಕಾಮಕೋಟಿ ಮಠದಲ್ಲಿ ಅವರು ಈಗಾಗಲೇ ಪಡ್ಕೊಂಡು ಬರ್ತಾ ಇದ್ದಾರೆ. 2006ರಲ್ಲಿ ವೇದಾಧ್ಯಯನ ಶುರು ಮಾಡಿರುವಂತಹ ಇವರು ಈಗ 20 ವರ್ಷದ ಒಂದು ಯುವಕರು. ನಾವು ಕಾಂಚಿಕಾಮಕೋಟಿ ಇಂದಿನ ಪೀಠಾಧಿಪತಿಗಳಾದಂತಹ ಬಾಲಪೆರಿಯುವ ವಿಜೇಂದ್ರ ಸರಸ್ವತಿ ಮಹಾಸ್ವಾಮಿಗಳನ್ನು ಬಾಲಪೆರಿಯುವ ಅಂತ, ಯಾಕಂದರೆ ಬಾಲಕರಾಗಿ 13-14 ವರ್ಷ ಇರುವಾಗ 1983ರಲ್ಲಿ ಅವರು ಸನ್ಯಾಸ ಸ್ವೀಕರಣೆ ಮಾಡಿದಾಗ ಅವ್ರನ್ನ ಬಾಲಪೆರಿಯುವ ಅಂತ ಕರೆಯೋದು. ಈಗ ಮೋಸ್ಟ್ಲಿ ನಾವು ಯುವ ಪೆರಿಯುವ ಅಂತ ಕರಿಬೇಕಾಗತ್ತೆ. ಒಂದು ಯುವಕರು, 20 ವರ್ಷದ ಒಂದು ಯುವಕರು ಬರ್ತಾ ಇದ್ದಾರೆ ಸನ್ಯಾಸ ಸ್ವೀಕರಣೆ ಮಾಡಿ. ಇಷ್ಟೊಂದು ನಮ್ಮ ಸನಾತನ ಧರ್ಮದ ಮೂಲಭೂತವಾದಂತಹ ವೇದಾಂತಗಳನ್ನು ಅಧ್ಯಯನ ಮಾಡಿರುವಂತಹ ಶ್ರೋತ್ರಿಯರಾಗಿ ಬರುವಂಥವರು. ಇನ್ನು ಗುರುಕೃಪೆಯಿಂದ ಅವರು ಬ್ರಹ್ಮನಿಷ್ಠರು ಕೂಡ ಆಗ್ತಾರೆ ಅನ್ನೋದರಲ್ಲಿ ಯಾವ ಸಂಶಯವಲ್ಲ. ಮಿತ್ರರೇ, ಅಕ್ಷಯ ತೃತೀಯೆಯಿಂದ ಶಂಕರ ಜಯಂತಿಯ ಮಹೋತ್ಸವ ಪ್ರಾರಂಭ ಆಗುತ್ತೆ ಕಾಂಚಿಕಾಮಕೋಟಿ ಮಠದಲ್ಲಿ. ಈ ವರ್ಷ 2534ನೇ ಶಂಕರ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ. ಶಂಕರ ಜಯಂತಿ ಕೆಲವೊಂದು ಮಠದ ಬೇರೆ ಬೇರೆ ಮಠಗಳ ರೆಕಾರ್ಡ್ಸಲ್ಲಿ ವಿಭಿನ್ನವಾದಂತಹ ರೆಕಾರ್ಡ್ಸ್ ಇರುತ್ತೆ. ನಮ್ಮ ಕರ್ನಾಟಕದಲ್ಲಿ ನೋಡುವಾಗ 1500 ವರ್ಷಗಳಂತ ನಾವು ಹೇಳ್ತೀವಿ. ಕಾಂಚಿ, ಪುರಿ ಇತ್ಯಾದಿ ಮಠಗಳು 2500 ವರ್ಷಗಳ ಮೇಲೆ ಅವರ ಒಂದು ರೆಕಾರ್ಡ್ ಇಟ್ಕೊಂಡಿದ್ದಾರೆ. ಹೇಗಾಗಲಿ ಶಂಕರರು ಅತಿ ಪುರಾಣವಾದಂತಹ ಒಂದು ಮಹಾನ್ ಅವತಾರ ಪುರುಷರಂತಲೇ ಹೇಳಬೇಕು. ಆ ಅವತಾರ ಪುರುಷರ ಶಂಕರ ಸಾಕ್ಷಾತ್ ಶಂಕರಂ ಲೋಕಶಂಕರಂ. ಆ ಆದಿಶಂಕರರ ವಂಶ ಪರಂಪರೆ, ಸನ್ಯಾಸ ಪರಂಪರೆ, ಶಿಷ್ಯ ಪರಂಪರೆ, ಪ್ರತಿಯೊಬ್ಬರು ಶಂಕರಾಚಾರ್ಯರೇ. ಯಾವಾಗಲೂ ಇದ್ದವರಷ್ಟೇ ಅಲ್ಲ, ಈಗಿನ ಗುರುಗಳು ಕೂಡ ಶಂಕರಾಚಾರ್ಯ. ಆ ಒಂದು ಗೌರವದಿಂದ ಈಗ ಬರುವಂತಹ ಈ ಮಹಾನ್ ಗಣೇಶ ಶರ್ಮಾ ಅವರನ್ನು ಸನ್ಯಾಸ ಸ್ವೀಕರಣೆ ಆದಮೇಲೆ ನಾವೆಲ್ಲರೂ ಕೂಡ ಅವರ ಆಶೀರ್ವಾದವನ್ನು ಪಡಿಬೇಕು. ಇನ್ನು ಅವರಿಗೆ ಮಠದ ಆಡಳಿತ ಇತ್ಯಾದಿ ವಿಷಯಗಳಲ್ಲಿ ಬಾಲಪೆರಿಯುವ ಅವರು ಟ್ರೈನಿಂಗ್ ಕೊಡ್ತಾರೆ. ಅವರಿಗೆ ಎಲ್ಲ ರೀತಿಯಾದ ಶಿಕ್ಷೆಯನ್ನು ಕೊಟ್ಟು ಅವರನ್ನು ಟ್ರೈನ್ ಮಾಡಿ ಅವರಿಗೆ ಮುಂದೆ ಅವರು ಬರುವ ರೀತಿಯಲ್ಲಿ ಅವರಿಗೆ ಟ್ರೈನಿಂಗ್ ಕೊಡ್ತಾರೆ ಅಂತ ನಮಗೆಲ್ಲ ಖಂಡಿತ ಗೊತ್ತಿದೆ. ಈ ಒಂದು ಮಹಾನ್ ಪರಂಪರೆ ಮೂಲಾಂನಾಯ ಪೀಠ ಅಂತಾರೆ. ನಮಗೆಲ್ಲ ಗೊತ್ತಿದೆ, ಶಂಕರಾಚಾರ್ಯರು 4 ಚತುರಾಮ್ನಾಯ ಪೀಠಗಳನ್ನು ಸ್ಥಾಪಿಸಿದರು. ಪೂರ್ವಾಮ್ನಾಯ ಋಗ್ವೇದ ಪೀಠವಾಗಿ ಪುರಿ ಜಗನ್ನಾಥ ಕ್ಷೇತ್ರದಲ್ಲಿ, ಹಾಗೆ ಪಶ್ಚಿಮಾಮ್ನಾಯ ಅದನ್ನು ದ್ವಾರಕಾ ಕ್ಷೇತ್ರದಲ್ಲಿ ಸಾಮವೇದಕ್ಕಾಗಿ,
ಮತ್ತು ದಕ್ಷಿಣಾಮ್ನಾಯ ಯಜುರ್ವೇದಕ್ಕಾಗಿ ಶೃಂಗೇರಿ ಶಾರದಾ ಪೀಠವನ್ನು ಹಾಗೂ ಉತ್ತರಾಮ್ನಾಯವಾಗಿ ಅಥರ್ವಣ ವೇದಕ್ಕಾಗಿ ಇರುವಂತಹ ಬದ್ರಿ ಜ್ಯೋತಿರ್ಮಠ ಅದನ್ನು ಕೂಡ ಸ್ಥಾಪಿಸಿ ಕ್ರಮೇಣ ತಮ್ಮ 4 ಶಿಷ್ಯರುಗಳಿಗೆ ಅದನ್ನು ಅವರು ಅನುಗ್ರಹಿಸಿದರು. ಸುರೇಶ್ವರಾಚಾರ್ಯರು, ಹಸ್ತಾಮಲಕರು, ಪದ್ಮಪಾದರು, ತೋಟಕಾಚಾರ್ಯರು, ಈ 4 ಜನ ಶಿಷ್ಯರ ಪರಂಪರೆ ಇವತ್ತು ಬರುವಂಥದ್ದು. ಇವು ಎಲ್ಲವನ್ನೂ ಸ್ಥಾಪಿಸಿ ಶಂಕರಾಚಾರ್ಯರ ಕೊನೆಗೆ ಆದಿಶಂಕರಾಚಾರ್ಯರು ಮೂಲಾಮ್ನಾಯ ಪೀಠ, ಸರ್ವಜ್ಞ ಪೀಠವಾದಂತಹ ಕಾಂಚಿಕಾಮಕೋಟಿ ಪೀಠದಲ್ಲಿ ಬಂದು ಅಲ್ಲಿ ಕಾಮಾಕ್ಷಿ ಆರಾಧನೆ ಮಾಡಿ, ತ್ರಿಪುರ ಸುಂದರಿ ಸಮೇತ ಚಂದ್ರಮೌಳೀಶ್ವರ ಆರಾಧನೆ ಮಾಡಿ ಅಲ್ಲೇ ಕಾಮಾಕ್ಷಿ ಸನ್ನದಿಯ ಪಕ್ಕದಲ್ಲಿ ಅವರು ಜೀವೈಕ್ಯವಾದರು, ಸಿದ್ಧಿಯನ್ನು ಪಡೆದರು ಅಂತ ಕಾಂಚಿ ಮಠದ ಇತಿಹಾಸ ಹೇಳುತ್ತೆ. ಇನ್ನು ಉಳಿದ ಮಠಗಳ ಪ್ರಕಾರ ಅವರು ಕೇದಾರ್ ಹೋಗಿ ಅಲ್ಲಿ ಮುಂದೆ ಅವರು ಪ್ರಕೃತಿರಾಗ್ತಾರೆ ಅಂತಾರೆ. ಮಹಾನ್ಗಳು ಒಂದೇ ಸಮಯದಲ್ಲಿ ಹಲವಾರು ಕಡೆ ಕೂಡ ಸಮಾಧಿರಾಗುವಂತಹ ಸಂದರ್ಭ ಸದಾಶಿವ ಪರಮೇಂದ್ರಕ್ಕೆ ಹಾಗೆ 2-3 ಕಡೆ ಆಗಿರುವಂಥದ್ದು ನಾವು ಹೇಳ್ತೀವಿ. ತ್ರೈಲಿಂಗ ಸ್ವಾಮಿಗಳಂತ ಅವರು ಕೂಡ 2-3 ಕಡೆ ಸಮಾಧಿ ಆಗಿರೋದನ್ನು ಹೇಳ್ತೀವಿ. ಇದೆಲ್ಲ ಸಿದ್ಧ ಪುರುಷರಿಗೆ ಸಾಧ್ಯ. ನಾವು ಈ ತಾರತಮ್ಯಗಳನ್ನು ಬಿಟ್ಟು, ಅವರಲ್ಲಿರುವಂತಹ ವ್ಯತ್ಯಾಸಗಳನ್ನ ಬಿಟ್ಟು ಈ ಮಹಾನ್ ಪರಂಪರೆ ಕಾಂಚಿ ಕಾಮಕೋಟಿ ಪೀಠ ನಡೆದಾಡುವಂಥ ದೇವರು, ಶತಮಾನೋತ್ಸವ ಕಂಡಿರುವಂತಹ ಈ ಒಂದು ಚರಿತ್ರ ನಾಯಕ ಮಹಾಪೆರಿಯವ ಹಾಗೂ ಒಂದು ಕ್ರಾಂತಿಕಾರಿಯ ಸನ್ಯಾಸಿ, ಈ ಸನಾತನ ಧರ್ಮಕ್ಕೆ ಇವತ್ತಿಗೆ ಏನು ಬೇಕಿದೆ ಅದನ್ನು ತುಂಬ ಮುನ್ಯೋಚನೆ ಮಾಡಿ ಇಡೀ ಭಾರತ ದೇಶ ಎಲ್ಲ ಕಡೆ ಜನಕಲ್ಯಾಣ ಜನಜಾಗೃತಿಯನ್ನು ಮಾಡಿಸಿ ನಮ್ಮ ಜಯೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ನನಗಂತೂ ವಿಶೇಷವಾಗಿ ಬಹಳಷ್ಟು ನನ್ನ ಬಾಲ್ಯದಲ್ಲಿ ಅವರು ಹಿಂದೆ ಓಡಿ ತುಂಬ ಆದರ್ಶವಾಗಿದ್ದರು. ಅವರು ನನ್ನ 13 ವರ್ಷದಲ್ಲಿ ನಾನು ಬರೆದಿರುವಂತಹ ತಮಿಳು ಕವಿತೆಗಳೆಲ್ಲ ಪರಿಶೀಲನೆ ಮಾಡಿ ಕವಿತಾಮಣಿ ಅಂತಹ ಒಂದು ಬಿರುದನ್ನು ಕೊಟ್ಟು ನನಗೆ ಆಶೀರ್ವಾದ ಮಾಡಿರುವಂತಹ ಮಹಾನ್ ಜಯೇಂದ್ರ ಸರಸ್ವತಿ ಮಹಾಸ್ವಾಮಿಗಳು, ಕಾಂಚಿ ಪರಮಾಚಾರ್ಯರಿಗೆ ಜಯ ವಿಜಯರಾಗಿ ಜಯೇಂದ್ರ ಸರಸ್ವತಿ ಹಾಗೂ ವಿಜೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಇಬ್ಬರು ಇದ್ದರಂದರೆ ಅದು ದೊಡ್ಡ ವಿಷಯವಾಗೋದಿಲ್ಲ. ಅಂತಹ ವಿಜೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಈ ಕಾಂಚಿ ಕಾಮಕೋಟಿ ಅಥವಾ ಯಾವ ಶಂಕರ ಮಠದಲ್ಲೂ ಕೂಡ ಒಂದೇ ಸಮಯ 3 ಶಂಕರಾಚಾರ್ಯ ಸ್ವಾಮಿಗಳು ಒಟ್ಟಿಗೆ ಇದ್ದಿರುವಂಥದ್ದು ಕಾಂಚಿಯಲ್ಲಿ ಆಗಿರುವಂತಹ ಇತಿಹಾಸ. ಹಾಗಾಗಿ ಜಯೇಂದ್ರ ಸರಸ್ವತಿ ಸ್ವಾಮಿಗಳು ಮತ್ತು ಅವರ ಗುರುಗಳಾದಂತಹ ಪರಮಾಚಾರ್ಯ ಇಬ್ಬರಿಂದನೂ ತಮ್ಮ ಜ್ಞಾನ ಅನುಭವ ಎಲ್ಲವನ್ನು ಪಡೆದಿರುವಂತಹ ನಮ್ಮ ಬಾಲಪೆರಿಯವ ಶಂಕರ ವಿಜೇಂದ್ರ ಸರಸ್ವತಿ ಸ್ವಾಮಿಗಳು ಅದು ಎಲ್ಲವನ್ನು ಮುಂದಿನ ತಮ್ಮ ಶಿಷ್ಯರಿಗೆ ಕೊಡ್ತಾರೆ. ಅವರನ್ನು ಕೂಡ ಮಹಾನ್ ಈ ಒಂದು ಭಾರತ ದೇಶಕ್ಕೆ ಒಂದು ದೊಡ್ಡ ಕೊಡುಗೆ ಮಾಡುವಂತಹ ಮಹಾನಾಗಿ ಕೊಡ್ತಾರೆ ಅನ್ನೋದರಲ್ಲಿ ನಮಗೆ ಯಾವ ಸಂಶಯವಲ್ಲ. ನಾವೆಲ್ಲರೂ ಕೂಡ ಅಕ್ಷಯ ತೃತೀಯೆಯಲ್ಲಿ ಈ ಬರುವಂತಹ ನೂತನ ಸನ್ಯಾಸಿ ಯತಿವರ್ಯರನ್ನು ಅವರನ್ನು ಬಹಳಷ್ಟು ಶ್ರೋತ್ರಿಯರು, ಇಷ್ಟೊಂದು ಶಾಸ್ತ್ರಾಧ್ಯಯನ ಮಾಡಿದವರು, ಅವರು ಬ್ರಹ್ಮನಿಷ್ಠರು ಕೂಡ ಗುರುಕೃಪೆಯಿಂದ ಆಗ್ತಾರೆ ಅನ್ನೋದರಲ್ಲಿ ಯಾವ ಸಂಶಯವಲ್ಲ. ಅಂತಹ ಮಹಾನಾದಂತಹ ಶ್ರೀ ಗಣೇಶ ಶರ್ಮಾ ದ್ರಾವಿಡ್ ಅವರಿಗೆ ನಮ್ಮೆಲ್ಲರ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ ನಾವೆಲ್ಲರೂ ಕೂಡ ಸಿದ್ಧರಾಗೋಣ ಅವರ ಆಶೀರ್ವಾದ ಪಡೆಯೋಕ್ಕೆ. ಹರ ಹರ ಶಂಕರ, ಜಯ ಜಯ ಶಂಕರ.